ಕರ್ನಾಟಕ ಹೈಕೋರ್ಟ್ನ ಇವತ್ತಿನ ಒಂದು ಆದೇಶ ಶಾಸಕರೊಬ್ಬರಿಗೆ ಶಾಕಿಂಗ್ ಆಗಿತ್ತು. ಮಾಲೂರಿನ ಕಾಂಗ್ರೆಸ್ ಶಾಸಕರು ನಂಜೇಗೌಡರು, KY ನಂಜೇಗೌಡರು, ಅವರ ಗೆಲುವನ್ನು, ಶಾಸಕರಾಗಿ ಆಗಿದ್ದ ಆಯ್ಕೆಯನ್ನು ಅಸಿಂಧುಗೊಳಿಸ್ತು ಹೈಕೋರ್ಟ್. ನೀವು ಗೆದ್ದಿಲ್ಲ, ನಿಮ್ಮ ಗೆಲುವನ್ನು ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂತ ಹೈಕೋರ್ಟ್ ಹೇಳ್ಬಿಡ್ತು. ಕಾರಣ ಏನು? ಒಂದು ಎಲೆಕ್ಷನ್ ಪಿಟಿಷನ್. ಇವರ ವಿರುದ್ಧ ಸೋತಿದ್ದ BJP ಅಭ್ಯರ್ಥಿ ಮತ ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ, ಮರು ಮತ ಎಣಿಕೆ ಆಗಬೇಕು ಅಂತ ಹೈಕೋರ್ಟಿಗೆ ಅರ್ಜಿ ಹಾಕಿದ್ರು KS ಮಂಜುನಾಥ ಗೌಡ. ಬಹಳ ಟೈಟ್ ಫೈಟ್ ಆಗಿತ್ತು ಮಾಲೂರಿನಲ್ಲಿ. 248 ವೋಟ್ನಿಂದ ನಂಜೇಗೌಡರು ಗೆದ್ದಿದ್ರು. ನಿಮಗೆ ನಂಬರ್ಸ್ ತೋರಿಸಿದ್ರೆ, ನಂಜೇಗೌಡರು 50,955 ವೋಟ್ ತಗೊಂಡಿದ್ದಾರೆ, 50,955. ಮಂಜುನಾಥ ಗೌಡರು 50,707 ವೋಟ್ ತಗೊಂಡಿದ್ದಾರೆ. 248 ಮತಗಳಿಂದ ಮಂಜುನಾಥ ಗೌಡರಿಗಿಂತ KY ನಂಜೇಗೌಡರು ಮುಂದಿದ್ರು. ಪಕ್ಷೇತರ ಅಭ್ಯರ್ಥಿ ನೋಡಿ ಇಲ್ಲಿ, ಹೂಡಿ ವಿಜಯ್ ಕುಮಾರ್ 49,362 ಮತಗಳನ್ನು ಪಡೆಯುವ ಮೂಲಕ ಅವರು ಥರ್ಡ್ ಪ್ಲೇಸ್ನಲ್ಲಿದ್ದರು. ಮೂರನೆಯ ಸ್ಥಾನದಲ್ಲಿರುವ ಅಭ್ಯರ್ಥಿ ಕೂಡ ಬರೀ 1,593 ವೋಟ್ನಿಂದ ಸೋತಿದ್ದಾರೆ. ಮೂರನೇ ಸ್ಥಾನದಲ್ಲಿರುವ ಅಭ್ಯರ್ಥಿ. ಅಷ್ಟು ಟೈಟ್ ಫೈಟ್ ಆಗಿತ್ತು. ಎಲೆಕ್ಷನ್ ರಿಸಲ್ಟ್ ಬಂದ ಒಂದು ವಾರಕ್ಕೆ ಮಂಜುನಾಥ ಗೌಡರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಮತ ಎಣಿಕೆಯಲ್ಲಿ ಗೋಲಮಾಲ್ ನಡೆದಿದೆ, ಇನ್ನೊಂದು ಸಲ ರೀಕೌಂಟಿಂಗ್ ಆಗಬೇಕು ಅಂತ. ಕೌಂಟಿಂಗ್ ಬೂತ್ನಲ್ಲಿ, ಕೌಂಟಿಂಗ್ ನಡೆಯೋ ಜಾಗದಲ್ಲಿ ಪ್ರತಿಯೊಂದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ. ಇವ್ರದ್ದು ಫಸ್ಟ್ ಅಬ್ಜೆಕ್ಷನ್ ಏನಂದರೆ ಮಂಜುನಾಥ ಗೌಡ್ರದ್ದು, ಪ್ರತಿ ಬೂತ್ನ ಮತ ಎಣಿಕೆ ನಡೆದಾಗಲೂ ಕೂಡ ಇವರ ಏಜೆಂಟ್ರು ಇರ್ತಾರಲ್ಲ, ಕೌಂಟಿಂಗ್ ಏಜೆಂಟ್ರು, ಆ 17C ಅಂತೇನೋ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ನಲ್ಲಿ ಈ ಬೂತ್ನಲ್ಲಿ ಯಾವ್ಯಾವ ಪಕ್ಷದವರು ಅಥವಾ ಯಾವ್ಯಾವ ಅಭ್ಯರ್ಥಿ ಎಷ್ಟೆಷ್ಟು ವೋಟ್ ತಗೊಂಡಿದ್ದಾರೆ ಅಂತ ಬರೆದಿದ್ದಕ್ಕೆ ಸೈನ್ ಹಾಕಿಸ್ಕೋಬೇಕು. ಇವರ ರಿಪ್ರೆಸೆಂಟೇಟಿವ್ ಒಬ್ಬರು ಕೌಂಟಿಂಗಿಗೆ ಕೂತ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಸೈನ್ ಹಾಕಿಸ್ಕೋಬೇಕು. ಮಂಜುನಾಥ ಗೌಡರು ಹೇಳೋದು 137 ಬೂತ್ಗಳಲ್ಲಿ ನಮ್ಮ ಏಜೆಂಟ್ರು ಸೈನೇ ಹಾಕಿಸ್ಕೊಂಡಿಲ್ಲ, ಇವರು ಸೈನೇ ತಗೊಂಡಿಲ್ಲ ಏಜೆಂಟ್ರದ್ದು ಅಂತ. ನಾನು ಆಯ್ತಪ್ಪ, ಗೋಲ್ಮಾಲ್ ಹೆಂಗಾಗಿದೆ ಅಂತ ನಿಮ್ಮ ಆರೋಪ ಅಂತ ಕೇಳಿದೆ. ಸಂಜೆ 5 ಗಂಟೆಗೆ ಮಾತಾಡಿದ್ವಿ ನಾವು ಅವ್ರ ಜೊತೆಗೆ ಪಾರ್ಟಿ ರೌಂಡ್ಸ್ನಲ್ಲಿ. ಅವ್ರು ಹೇಳೋದು, ಈ ಸಣ್ಣ ಪುಟ್ಟ ಪಕ್ಷೇತರರಾಗಿ ಇವರು ಸ್ಪರ್ಧೆ ಮಾಡಿರ್ತಾರಲ್ಲ, ಅವರಿಗೆ 8-10 ಓಟ್ ಬಂದಿರ್ತವೆ. ಅವೆಲ್ಲವನ್ನೂ ನಂಜೇಗೌಡರ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಕೌಂಟಿಂಗ್ ಮಾಡೋರು ಅಂತ. ನಂಜೇಗೌಡರ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಇದು ಕ್ಲೋಸ್ ಟೈಟ್ ಫೈಟ್ ಆದಾಗ ಇದು. ಆ ಕಾರಣಕ್ಕೆ 248 ವೋಟ್ನಲ್ಲಿ ಗೆದ್ದರು ಅವರು. ಪಕ್ಷೇತರ ಅಭ್ಯರ್ಥಿಗಳ ಮತಗಳನ್ನು ಪಕ್ಷೇತರರಿಗೆ ಬಿಟ್ಟುಬಿಟ್ಟಿದ್ರೆ ಗೆಲುವು ನಂದಾಗ್ತಿತ್ತು ಅಂತ ಮಂಜುನಾಥ ಗೌಡರ ಆರೋಪ. ಅದು ಆರೋಪ. ನಿಜವಾಗ್ಲೂ ಹಂಗಾಗಿದೆಯಾ, ಹಂಗಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕೌಂಟಿಂಗ್ ನಡೆಯುವಾಗಿನ ವಿಡಿಯೋಗ್ರಾಫ್ ಸಾಕ್ಷಿ ಆಗಬೇಕು. ಹೈಕೋರ್ಟಿಗೆ ಕೇಸ್ ಬಂದಾಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ, ವಿಡಿಯೋ ತಗೊಂಬನ್ನಿ ಅದನ್ನು ಅಂತ. ವಿಡಿಯೋ ಇಲ್ಲ ಅಂದ್ಬಿಟ್ರು ಅವರು. ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅದು ಅಂತ. ಅದು ದೊಡ್ಡ ಸ್ಟ್ರೆಂತ್ ಕೊಡ್ತೀವ್ರಿಗೆ, ಮಂಜುನಾಥ ಗೌಡರಿಗೆ. ನೋಡಿ ಅಲ್ಲಿ ಸೆಲೆಬ್ರೇಷನ್, ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಅಂತ. ಆಯ್ತಪ್ಪ, ವಿಡಿಯೋ ಏನು ಗೌರ್ಮೆಂಟ್ ಆಫಿಷಿಯಲ್ಸ್ ಏನು ಮಾಡಿರೋದಿಲ್ಲ, ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿರ್ತಾರೆ, ಒಂದು ಯಾವುದೋ ಕಂಪ್ನಿ ಕೊಟ್ಟಿರ್ತಾರೆ, ಇಂಥ ದಿವಸದ ವಿಡಿಯೋ ಮಾಡಿ ಕೊಡಿ ಅಂತ. ಆ ಕಂಪನಿ ಅವ್ರಿಗೆ ಕೇಳಿದ್ರೆ, ನಾವು ವಿಡಿಯೋ ಮಾಡಿ ಅದನ್ನೊಂದು ಹಾರ್ಡ್ ಡಿಸ್ಕಿಗೆ ಹಾಕಿ ಕೊಟ್ಟುಬಿಟ್ಟಿದ್ದೀವಿ ಅವ್ರಿಗೆ, ಅವ್ರು ನಮಗೆ ಬಿಲ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ, ನಾವು ಮಾಡಿಕೊಟ್ಟ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು, ಅಲ್ಲಿಗೆ ನಮ್ಮ ಕೆಲಸ ಏನಿಲ್ಲ, ಮುಗಿದಿದೆ ಅಂತ ಏಜೆನ್ಸಿ ಹೇಳ್ತಾ ಇರೋದು. ನಾವು ಹಾಕಿ ಕೊಟ್ಟುಬಿಟ್ಟಿದ್ದೀವಿ ಅವ್ರಿಗೆ. ಎಲ್ಲ ಸೇರ್ಕೊಂಡು ಇವತ್ತು ನಂಜೇಗೌಡರ ಗೆಲುವೆ ಅಸಿಂಧು ಅಂತ ಹೈಕೋರ್ಟ್ ಆದೇಶ ಕೊಡೋ ಹಂಗಾಯಿತು. ಹೈಕೋರ್ಟ್ ಒಂದು ಸಣ್ಣ ರಿಲೀಫ್ ಕೊಟ್ಟಿದೆ ಅವ್ರಿಗೆ. ಏನು? ನಾವು ಕೊಟ್ಟ ಆದೇಶವನ್ನು ನಾವೇ 1 ತಿಂಗಳ ಸಸ್ಪೆನ್ಷನ್ನಲ್ಲಿ ಇಡ್ತೀವಿ, ಆ 1 ತಿಂಗಳಲ್ಲಿ ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಬಹುದು ಅಂತ. ಹೈಕೋರ್ಟಿನ ಆದೇಶ, ನಿಮ್ಮ ಗೆಲುವು ಅಸಿಂಧು, 4 ವಾರಗಳಲ್ಲಿ ಮರುಮತ ಎಣಿಕೆ ನಡೀಬೇಕು. ಎಲೆಕ್ಷನ್ ಪಿಟಿಷನ್ ದಾಖಲಾದಾಗ ಎಲ್ಲ ಮಷಿನ್ಗಳನ್ನು ಹಾಗೆ ಇಟ್ಟಿರ್ತಾರೆ, ಮತಯಂತ್ರಗಳನ್ನು ಹಾಗೆ ಇಟ್ಟಿರ್ತಾರೆ, ಅದು ಬಗೆಹರಿಯೋ ತನಕ ಅಂತ. ಅದರ ಮರುಮತ ಎಣಿಕೆ 1 ತಿಂಗಳಲ್ಲಿ ಆಗಬೇಕು, 4 ವಾರದಲ್ಲಿ ಆಗಬೇಕು.
1 ತಿಂಗಳು ನಮ್ಮ ಆದೇಶವನ್ನು ನಾವೇ ಸಸ್ಪೆನ್ಷನಲ್ಲಿ ಇಡ್ತೀವಿ, ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ. ಸುಪ್ರೀಂ ಕೋರ್ಟಿಗೆ ಹೋಗಿ. ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶಕ್ಕೆ ತಡೆ ಕೊಟ್ಟರೆ ತಡೆಯಲ್ಲಿರುತ್ತೆ. ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ಆ ಎತ್ತಿ ಹಿಡಿದ ದಿನದ 4 ವಾರದ ಒಳಗಾಗಿ ಮರುಮತ ಎಣಿಕೆ ನಡೀಬೇಕು. 1 ವಾರದ ಒಳಗಾಗಿ. ಕೋಲಾರದಲ್ಲಿ BJP ಸಂಭ್ರಮಾಚರಣೆ ಮಾಡ್ತು. ನಂಜೇಗೌಡರು ಸಹಜ ಬೇಜಾರಾಗಿದ್ದಾರೆ. ಬರೀ ಮರುಮತ ಎಣಿಕೆ ಮಾಡಿ ಅಂದಿದ್ರೆ ನನಗೆ ಸಂತೋಷ ಆಗ್ತಿತ್ತು. ನನ್ನ ಗೆಲುವನ್ನು ಅಸಿಂಧುವಲ್ಲಿಟ್ಟಿದ್ದು ನನಗೆ ಶಾಕ್ ಆಗಿದೆ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಆದರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನ ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ. ನಾನು ನಮ್ಮ ಸೀನಿಯರ್ ಲಾಯರ್ ಜೊತೆಗೆ ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ. ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ. ಅಸಿಂಧು ಮಾಡಿ ಚುನಾವಣೆನೇ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು ನನಗೆ ಬೇಜಾರಾಗಿರೋದು. ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟರಿಂದ ಬೇಜಾರಾಗಿದೆ. ಅದರಿಂದ ನಾನು ಇದನ್ನ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೇನೆ. ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ. 17 C4 ಅಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಯಾಕಂದ್ರೆ ಇಂಡಿಪೆಂಡೆನ್ಸ್ಗೆ ಕೇಳೋರು ಇರಲ್ಲ, ಏಜೆಂಟ್ಸ್ ಇರಲ್ಲ. ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ, ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ. ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಇಲ್ವಲ್ಲ, ಸ್ಟ್ರಾಂಗ್ ರೂಮ್ ಅಲ್ಲಿ ಮಿಸ್ಸಿಂಗ್. ಇಂಥ ಕಾನೂನು ಬಾಹಿರ ಕೆಲಸಗಳು ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ, ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ನ್ಯಾಯವಾಗಿ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ. ಅಂತ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕನ್ನೋ ಉದ್ದೇಶನೇ ಈ ಹೋರಾಟ. ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ 300 ಚಿಲ್ಲರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.